ಮಕ್ಕಳಿಗೆ ಅವರ ಕಿವಿಯಲ್ಲಿ ಅಭಿನಯ ಮಾಡುವ ವ್ಯಕ್ತಿಗಳ ಹೆಸರನ್ನು ಹೇಳಲಾಗಿದ್ದು ಅವರು ಆ ವ್ಯಕ್ತಿಗಳ ಹೆಸರಿಗೆ ತಕ್ಕಂತೆ ಈಗ ಅಭಿನಯವನ್ನು ಮಾಡಲಿದ್ದಾರೆ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಸರಹಟ್ಟಿ, ಲಿಂಗಸ್ಕೂರು ತಾಲೂಕು, ರಾಯಚೂರು ಜಿಲ್ಲೆ 6ನೇ ತರಗತಿಯ ಮಕ್ಕಳು. ಈಗ ಅವರಿಗೆ ಹೇಳಿರುವಂತಹ ಗೌಪ್ಯವಾಗಿ ಹೇಳಿರುವಂತಹ ವ್ಯಕ್ತಿಯ ನಟನೆಯನ್ನ ಮಾಡಿ ತೋರಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇದು ಕೃಷ್ಣ, ಚಿಕ್ಕವನಿರುವ ಕೃಷ್ಣ. ವೆರಿ ಗುಡ್. ನೆಕ್ಸ್ಟ್ ಇದು ಗದೆಯನ್ನು ಹೊತ್ತಿರ್ತಕ್ಕಂತಹ ಭೀಮ, ಗದೆಯನ್ನು ಹೊತ್ತಿರ್ತಕ್ಕಂತಹ ಭೀಮ. ಎಸ್. ಮುಂದಿನದಾಗಿ ಅರ್ಜುನ, ಬಿಲ್ಲನ್ನು ಬಿಡುವಂತಹ ಅರ್ಜುನನ ಒಂದು ಪಾತ್ರವನ್ನು ಮಾಡ್ತಿದ್ದಾರೆ. ಎಸ್, ವೆರಿ ಗುಡ್. ಮುಂದೆ ಕೃಷ್ಣ, ಕೊಳಲನ್ನು ಊದ್ತಕ್ಕಂತಹ ಕೃಷ್ಣನ ಪಾತ್ರವನ್ನು ಈ ಮಗು ಮಾಡ್ತಿದೆ. ಮುಂದೆ ಅರ್ಜುನ, ಬಿಲ್ಲನ್ನು ಬಿಡ್ತಕ್ಕಂತಹ ಅರ್ಜುನನ ಪಾತ್ರವನ್ನು ಅಭಿನಯವನ್ನು ಮಾಡ್ತಕ್ಕಂಥ. ವೆರಿ ಗುಡ್. ಮುಂದೆ ಗದೆಯನ್ನು ಹೊತ್ತಿರ್ತಕ್ಕಂತಹ ಭೀಮನ ಪಾತ್ರವನ್ನು ಯಾಕೆ ಮಾಡಿ ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಇದು ಅಂಬೆಗಾಲಿಟ್ಟು ಬರುವಂತಹ ಬೆಣ್ಣೆಯನ್ನು ಕದ್ದು ತಿನ್ನುವಂತಹ ಕೃಷ್ಣನ ಒಂದು ಅಭಿನಯ. ನೆಕ್ಸ್ಟ್ ಇದು ಬಲಭೀಮನ ಅಭಿನಯ 6ನೇ ತರಗತಿ. ನೆಕ್ಸ್ಟ್ ಇದು ಕೊಳಲನ್ನು ಊದುವಂತಹ ಕೃಷ್ಣನ ಅಭಿನಯ. ಮುಂದೆ ಬಿಲ್ಲನ್ನು ಬಿಡ್ತಕ್ಕಂತಹ ಅರ್ಜುನನ ಅಭಿನಯ. ಎಸ್. ತಪಸ್ಸನ್ನು ಮಾಡತಕ್ಕಂತಹ ಒಬ್ಬ ಯೋಗಿ ಅಭಿನಯವನ್ನು ಇವಾಗ ಮಾಡ್ತಾ ಇದೆ. ಮುಂದೆ ಎಸ್. ರೊಟ್ಟಿಯನ್ನು ತರ್ತಕ್ಕಂತಹ ಹೆಣ್ಣುಮಗಳ ಒಂದು ಅಭಿನಯ. ನೆಕ್ಸ್ಟ್ ಪಾತ್ರೆಯನ್ನು ತಿಕ್ಕತಕ್ಕಂತಹ ಹೆಣ್ಣುಮಗಳ ಅಭಿನಯ. ನೆಕ್ಸ್ಟ್ ಬಟ್ಟೆಯನ್ನು ತರ್ತಕ್ಕಂತಹ ಹೆಣ್ಣುಮಗಳ ಅಭಿನಯ. ನೆಕ್ಸ್ಟ್ ಇದು ಅಭಿನಯ. ವೆರಿ ಗುಡ್. ಇದು ಬರೆಯುವಂತಹ ಮತ್ತು ಬರೆದು ತೋರಿಸುವಂತಹ ಮತ್ತು ಮಕ್ಕಳಿಗೆ ಪಾಠವನ್ನು ಹೇಳ್ತಕ್ಕಂತಹ, ಕೈಯಲ್ಲಿ ಪುಸ್ತಕವನ್ನು ಹಿಡಿದು ಪಾಠವನ್ನು ಮಾಡ್ತಕ್ಕಂತಹ, ಕಪ್ಪು ಹಲಗೆಯ ಮೇಲೆ ಅಕ್ಷರವನ್ನು ಬರೆದು ಮಕ್ಕಳಿಗೆ ಪಾಠವನ್ನು ಮಾಡ್ತಕ್ಕಂತಹ ಶಿಕ್ಷಕಿಯ ಅಭಿನಯವನ್ನು ಇವಾಗ ಮಾಡ್ತಾ ಇದೆ. ವೆರಿ ಗುಡ್. ನೆಕ್ಸ್ಟ್ ಇದು ಡಾಕ್ಟರ್. ವೆರಿ ಗುಡ್. ಸ್ಟೆಥೋಸ್ಕೋಪನ್ನು ಹಿಡಿದು ಮಗುವಿನ ಆರೋಗ್ಯವನ್ನು ಚೆಕ್ ಮಾಡ್ತಕ್ಕಂತಹ ಒಂದು ಅಭಿನಯವನ್ನು ಮಾಡ್ತಾ ಇದೆ. ಎಸ್. ಇದೆಲ್ಲ ಕೇವಲ 1 ನಿಮಿಷದ ಒಂದು ಚಿಕ್ಕ ಚಟುವಟಿಕೆ ಆದರೂ ಕೂಡ ನಮ್ಮ ಶಾಲೆಯ ಮಕ್ಕಳು ಅದ್ಭುತವಾಗಿ ಈ ಒಂದು ನಟನೆಯನ್ನು ಮಾಡಿದರೆ ಎಲ್ಲ ಮಕ್ಕಳಿಗೆ ಆರ್ಥಿಕವಾಗಿರ್ತಕ್ಕಂಥ ಅಭಿನಂದನೆಗಳು.